ಹ್ಯಾಪಿ ಟ್ಯೂಸ್ಡೇ ವೀಕ್ 5 ಡೇ 2. ಇವತ್ತು ನಾನು ಕ್ಯಾಪಚಿನೋ ಕುಡಿತಾ ಇದ್ದೀನಿ. ಟುಡೇ ಐ ಗಾಟ್ ಟು ನೋ ದ ಡಿಫ್ರೆನ್ಸ್ ಬಿಟ್ವೀನ್ ಅ ಫಿಲ್ಟರ್ ಕಾಫಿ ಆ್ಯಂಡ್ ಅ ಕ್ಯಾಪಚಿನೋ. ಫಿಲ್ಟರ್ ಕಾಫಿಯಲ್ಲಿ ಚಿಕೋರಿ ಮಿಕ್ಸ್ ಇರುತ್ತೆ, ವೆರಾಸ್ ಸೊ ಹಾಗಾಗಿ ಅದನ್ನ ಸ್ಟ್ರಾಂಗ್ ಲೈಟ್ ಆ ಥರ ಮಾಡ್ಕೋಬೋದು ನಾವು. ವೆರಾಸ್ ಕ್ಯಾಪಚಿನೋ ಇಸ್ ಡೈರೆಕ್ಟ್ಲಿ ಬ್ರ್ಯೂಡ್ ಫ್ರಮ್ ದ ಮಷೀನ್, ಸೊ ಇಟ್ ಇಸ್ ಅ ಚಿಕೋರಿ ಫ್ರೀ ಪೌಡರ್. ತುಂಬಾನೇ ಬಿಸಿ ಇದೆ, ಹಾಗೆ ಸುಟ್ಕೊಂಡೆ, ಸೊ ಕುಡಿಲಿಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಸೊ ಇವತ್ತಿನ ಅಪ್ಡೇಟ್ಸ್, ಲೆಟ್ ಮೀ ಗೆಟ್ ಇನ್ ಟು ದೋಸ್ ಅಪ್ಡೇಟ್ಸ್. ಆ್ಯಕ್ಚುಲಿ ನೆನೆ ತುಂಬ ಇಂಟೆನ್ಸ್ ಆಗಿ ವರ್ಕ್ ಮಾಡಿಬಿಟ್ಟೆ 2 hours. ಸೊ ಹಾಗಾಗಿ ನನ್ನ ಟ್ರೈಸೆಪ್ಸು ಕೈಯೆಲ್ಲ ತುಂಬ ನೋವಿದೆ. ಸೊ ಮತ್ತೆ ಇವತ್ತು ಜಿಮ್ಗೆ ಹೋದರೆ ಇಟ್ ವಿಲ್ ಬಿ ವೆರಿ ಹಾರ್ಡ್ ಫಾರ್ ಮಿ ಟು ಲಿಫ್ಟ್. ಸೊ ಹಾಗಾಗಿ ಐ ಆಮ್ ಸ್ಕಿಪ್ಪಿಂಗ್ ಜಿಮ್ ಫಾರ್ ಟುಡೇ. ಟುಮಾರೋ ಐ ವಿಲ್ ಕಂಟಿನ್ಯೂ. ಯಾಕಂದರೆ 2 weeks ಗ್ಯಾಪ್ ಇದ್ಬಿಡ್ತು. ಸೊ 2 weeks ಗ್ಯಾಪ್ ಇದ್ದು ಮತ್ತೆ ನಾನು ರೀಸ್ಟಾರ್ಟ್ ಮಾಡಿದ್ದೀನಿ. ನೆನೆ 2 hours ಕಂಟಿನ್ಯೂಸ್ ಆಗಿ ಮಾಡಿಬಿಟ್ಟಿರೋದ್ರಿಂದ ಸ್ವಲ್ಪ ಬಾಡಿ ಪೇನ್ ಎಲ್ಲ ಜಾಸ್ತಿನೇ ಇದೆ. ಸೊ ಲೆಟ್ ಮೀ ಲಿವ್ ಇಟ್ ಫಾರ್ ಲಿಟಲ್ ರಿಕವರಿ. ನಾಳೆ ಮತ್ತೆ ಹೋಗ್ತೀನಿ. ಸೊ ಹಾಗಾಗಿ ಇವತ್ತು ಜಿಮ್ಗೆ ಹೋಗೋಕ್ಕಾಗ್ತಿಲ್ಲ. ಸೊ ಹಾಗಾಗಿ ಐ ವಿಲ್ ಬಿ ರಿಪ್ಲೇಸಿಂಗ್ ದಿಸ್ ವಿತ್ 1.5 hour ಸೈಕ್ಲಿಂಗ್. ಸೊ ಇವತ್ತು ಬೆಳಿಗ್ಗೆ ನಾನು ಪ್ರೋಟೀನ್ ತಗೊಂಡೆ, ಪ್ರೋಟೀನ್ ಪೌಡರ್ ವಿತ್ ವಾಟರ್ ಆ್ಯಂಡ್ 300 grams ಗುವಾವಾ ತಿಂದೆ. ಮತ್ತೆ 2 ದೋಸೆ, ಮನೇಲಿ ದೋಸೆ ಮಾಡಿದ್ರು. ಸೊ ಹಾಗಾಗಿ ಮಸಾಲೆ ದೋಸೆ, ಪಲ್ಯ, ಚಟ್ನಿ ತಿನ್ಕೊಂಡೆ. ಸೊ ಇದಾಗಿತ್ತು ನನ್ನ ಮಾರ್ನಿಂಗ್ ಮೀಲ್. ನೌ ಐ ಆಮ್ ಡ್ರಿಂಕಿಂಗ್ ಅ ಕ್ಯಾಪಚಿನೋ. ಸೊ ಆಫ್ಟರ್ನೂನ್ಗೆ ಸೋಯಾ 100 grams ಸೋಯಾ ತಿಂತೀನಿ. ಅದ್ರ ಜೊತೆ ಮನೇಲಿ ಏನಾದ್ರು ಸಾಂಬಾರು ಮಾಡಿರ್ತಾರಲ್ಲ, ಸೊ ಅದನ್ನ ಮಿಕ್ಸ್ ಮಾಡಿಕೊಂಡು ಸೋಯಾ ಜೊತೆ ತಿನ್ಕೋತೀನಿ. ಮತ್ತೆ ಒಂದು ಬಟರ್ ಮಿಲ್ಕ್ ಕುಡ್ಕೋತೀನಿ. ಸೊ ದ್ಯಾಟ್ ವುಡ್ ಬಿ ಮೈ ಆಫ್ಟರ್ನೂನ್ ಮೀಲ್. ಸೊ ದಟ್ಸ್ ಇಟ್ ಫಾರ್ ದ ಡೇ. ನೋಡೋಣ, ಸಂಜೆ ಏನಾದರೂ ಲೈಟಾಗಿ ಹಸಿವಾದರೆ ಅಥವಾ ಏನಾದರೂ ಅಪ್ಪಿ ಸ್ನ್ಯಾಕ್ಸ್ ತಿಂದರೆ ಅದಾಗುತ್ತೆ ನನ್ನ ಸಂಜೆಯ ಪೋರ್ಷನ್. ದಟ್ಸ್ ಇಟ್ ಫಾರ್ ದ ಡೇ. ಎಸ್, ಐ ಆಮ್ ಡೂಯಿಂಗ್ ಗ್ರೇಟ್. ಸೊ ಎಸ್, ಬಟ್ ಆ ಬಾಡಿ ಎಲ್ಲ ತುಂಬ ಪೇನ್ ಇದೆ ಅಷ್ಟೇ. ಇದು ಕಾಮನ್ನೇ. ಸೊ ಒಂದು ವಾರ ಬೇಕು ಸೆಟ್ ಆಗೋಕ್ಕೆ. ಒಂದು ವಾರ ಸೆಟ್ ಆಗಿಬಿಟ್ರೆ ಎವ್ರಿ ಡೇ ಐ ಕುಡ್ ಜಸ್ಟ್ ರಿಪೀಟ್ ಮೈ ವರ್ಕ್ಔಟ್ಸ್. ಸೊ ಎಸ್, ಥ್ಯಾಂಕ್ ಯು. ಯಾ, ದಿಸ್ ಕಾಫಿ ಇಸ್ ರಿಯಲಿ ಯಮ್. ಆ್ಯಕ್ಚುಲಿ ನನಗೂ ಗೊತ್ತಿತ್ತು, ಅಂದರೆ ಈಗ ಶಾಪ್ಸಲ್ಲೆಲ್ಲ ಕೊಡೋದಕ್ಕೆ ಚಿಕೋರಿ ಮಿಕ್ಸ್ ಆಗಿರುತ್ತೆ ಅಂತ. ಬಟ್ ಅದ್ರ ಪ್ಯೂರ್ ಕಾಫಿ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ. ಯೂಶಲಿ ನಮ್ಮ ಆಫೀಸಸ್ ಅಲ್ಲೆಲ್ಲ ಈ ಕಾಫಿ ಮೆಷಿನ್ ಇರ್ತಿತ್ತು. ಔಟ್ಸೈಡ್ ಲೈಕ್ ನಾರ್ಮಲ್ ಈ ಥರ ಶಾಪ್ಸಲ್ಲಿ ಎಲ್ಲಿರುತ್ತೆ ಅಂತ ನಂಗೆ ಗೊತ್ತಾಗ್ತಾ ಇರಲಿಲ್ಲ. ಸೊ ಫಾರ್ಚುನೇಟ್ಲಿ ಐ ಫೌಂಡ್ ಅ ಶಾಪ್ ನಿಯರ್ ಮೈ ಹೌಸ್, ಎಸೆನ್ಷಿಯಲ್ಸ್ ಅಂತ. ಇಲ್ಲಿ ದೇ ಹ್ಯಾವ್ ಅ ಕಾಫಿ ಮೆಷಿನ್. ಅದರಲ್ಲಿ ದೇ ಆರ್ ಬ್ರೂವಿಂಗ್ ದಿಸ್ ಕಾಫಿ ಆ್ಯಂಡ್ ಗಿವಿಂಗ್ ಟು ಅಸ್. ಸೊ ಇಟ್ಸ್ ರಿಯಲಿ ಯಮ್, ಮಸ್ಟ್ ಟ್ರೈ. Truly a coffee lover. So why not even a better coffee without chicory mix? So a pure coffee for a perfect day is like wow. Must try, I guess. ಚಿಕೋರಿ ಫ್ರೀ ಕಾಫಿ ಪುಡಿ ಆ್ಯಕ್ಚುಲಿ ತುಂಬ ಕೆಲವು ಪ್ಲೇಸಸಲ್ಲಿ ಮಾತ್ರ ಇದು ಮಾಡ್ತಾರೆ. ಸ್ಪೆಷಲಿ MTR ಅಲ್ಲಿ ಸಿಗುತ್ತೆ. ಬಟ್ 1 ಕಾಫಿ ಕಾಸ್ಟ್ ಯು ಅರೌಂಡ್ 65 rupees. ಇನ್ ಆಲ್ಮೋಸ್ಟ್ ಎಲ್ಲ ಶಾಪ್ಸಲ್ಲೂ ಐ ಥಿಂಕ್ ಚಿಕೋರಿ ಇರುತ್ತೆ, ಬಿಕಾಸ್ ಚಿಕೋರಿ ಲೆಸ್ ಕಾಫಿ ಪೌಡರ್ ಇಸ್ ಓನ್ಲಿ ಲೈಕ್ ವೆರಿ ಎಕ್ಸ್ಪೆನ್ಸಿವ್. ಸೊ ಫಾರ್ಚುನೇಟ್ಲಿ ಐ ಹ್ಯಾವ್ ಇಟ್ ನಿಯರ್ ಮೈ ಹೌಸ್. ಗ್ರೇಟ್. ಏನಾದರೆ ವೆನ್ ಚಾಯ್ಸಸ್ ಬಿಕಮ್ ಹೆಲ್ದಿ, ಯು ಸಿ ಎವ್ರಿ ಸಿಂಗಲ್ ಥಿಂಗ್. ಸೊ ಇದು ಹೆಲ್ತಿನಾ, ಇದು ತಿನ್ಬಾರ್ದಾ, ಇದು ತಿನ್ಬಾರ್ದಾ, ಇಟ್ಸ್ ರಿಯಲಿ ನೈಸ್, ನೋ? ಸೊ ಕಾನ್ಷಿಯಸ್ಲಿ ಯು ಆರ್ ಪುಟಿಂಗ್ ಎವ್ರಿಥಿಂಗ್ ಇನ್ಸೈಡ್ ಯುವರ್ ಬಾಡಿ ವಿಚ್ ಯು ರಿಯಲಿ ನೋ. ಓ ಮೈ ಗಾಡ್. ಇವತ್ತಿನ 2 hours ವರ್ಕ್ ಅದರ್ ದ್ಯಾನ್ ಮೈ ವರ್ಕ್. ನೋಡಿ, ನಮ್ಮಮ್ಮ ಕಾಫಿ ಕುಡಿತಾ ಇದ್ದಾರೆ. ಆ್ಯಕ್ಚುಲಿ ನಾವು ಬೇರೆ ಊರಿಂದ ಇಲ್ಲಿ ಶಿಫ್ಟ್ ಆಗಿರೋದು. ಸೊ ಹಾಗಾಗಿ ನಮ್ಮ ಎಲೆಕ್ಷನ್ಗೆ ವೋಟ್ ಹಾಕೋದಕ್ಕೆ ಅಡ್ರೆಸ್ ಚೇಂಜ್ ಮಾಡಿಸ್ಬೇಕಾಗಿತ್ತು. ಮತ್ತು ಒಂದು ಫಾರ್ಮ್ ಇದೆ, ಅದ್ರ ಸಬ್ಮಿಷನ್ ಮಾಡಬೇಕು, ನಾವು ಈ ಏರಿಯಾಗೆ ಬಿಲಾಂಗ್ ಆಗ್ತೀವಿ ಅಂತ. ಸೊ ಹಾಗಾಗಿ ಬೆಳಿಗ್ಗೆಯಿಂದ ವಿದ್ಯಾಪೀಠದಿಂದ NR ಕಾಲೋನಿ ಎಲ್ಲ ಸುತ್ತಾಡ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು, ನಾನು NR ಕಾಲೋನಿ ಬಸ್ ಸ್ಟಾಪ್ ಹತ್ರ ಇದ್ದೀನಿ. ಸೊ ಟುಡೇ ಅದರ್ ದ್ಯಾನ್ ಮೈ ವರ್ಕ್ 2 hours ಬೇರೆ ವರ್ಕಲ್ಲಿ ಇನ್ವಾಲ್ವ್ ಆಗಿದ್ದೀನಿ ಅಂದರೆ ಆ ವರ್ಕ್ ಬಂದು ನಮ್ಮ ಮನೆಯ ಕೆಲಸ, ಓಟ್ ಹಾಕೋ ಕೆಲಸ. ಸೊ ಹಾಗಾಗಿ ಹೋಗಿ ಕೇಳಿದೆ ಅಡ್ರೆಸ್ ಚೇಂಜ್ ಮಾಡ್ಕೊಡ್ತೀರಾ ಅಂತ. ಬಿಕಾಸ್ ಅವರೇ ಮಾಡಿದ್ರೆ ದೆಲ್ ನೋ ಎವ್ರಿಥಿಂಗ್, ಪಟ ಅಂತ ಫಿಲ್ ಮಾಡಿಬಿಟ್ಟು ವಿತಿನ್ 5 minutes ಅಲ್ಲಿ ಆಗೋಗುತ್ತೆ ಅಲ್ವಾ. ದೇ ಸೈಡ್ ನೋ ಇಲ್ಲ, ನೀವೇ ಹೋಗ್ಬಿಟ್ಟು ಆನ್ಲೈನಲ್ಲಿ ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಾದ್ಮೇಲೆ
BBMP ಆಫೀಸ್, ಎಲೆಕ್ಟ್ರಾಲ್ ವೋಟರ್ ಎಲೆಕ್ಟ್ರಾಲ್ ಆಫೀಸ್ ಅಂತ ಒಂದಿದೆ. ಅಲ್ಲಿ ಹೋಗ್ಬಿಟ್ಟು ನಾವು ಸಬ್ಮಿಟ್ ಮಾಡಿರುವಂಥ ಪ್ರೂಫ್ನ ತೋರಿಸ್ಬಿಟ್ಟು ಒಂದು ಫಾರ್ಮ್ ಇಸ್ಕೊಂಡು ವಿ ಬಿಲಾಂಗ್ ಟು ದಿಸ್ ಏರಿಯಾ ಅಂತೆಲ್ಲ ಕೊಟ್ಬಿಟ್ಟು ಕನ್ಸೆಂಟ್ ಥರ ಕೊಟ್ಬಿಟ್ಟು ಫೋಟೋ ಎಲ್ಲ ಹಾಕ್ಬಿಟ್ಟು ನಾವು ಆ ಫಾರ್ಮ್ನ ಸಬ್ಮಿಟ್ ಮಾಡಬೇಕಾಗಿದೆ. ಸೊ ಎಸ್, ಟುಡೇ ಐ ವಿಲ್ ಬಿ ಇನ್ವಾಲ್ವ್ಡ್ ಇನ್ ದ್ಯಾಟ್ ವರ್ಕ್. ನೆನೆ ನಾನು ಓದ್ಕೊಂಡಿಲ್ಲ, ಸೊ ಬಿಕಾಸ್ ವರ್ಕ್ ಮುಗಿಸ್ಕೊಂಡು ಬರ್ತಾನೆ ಇಟ್ ವಾಸ್ ಆಲ್ಮೋಸ್ಟ್ 11:30. ಐ ವಾಸ್ ಸೋ ಟಯರ್ಡ್, ಬಾಡಿ ಬೇರೆ ಪೇನ್ ಆಗ್ತಿತ್ತು, ಸೊ ಮಲ್ಕೊಂಬಿಟ್ಟೆ. ಸೊ ನೆನೆದು ಇವತ್ತಿಂದು ಸೇರಿಸಿ ಇವತ್ತು 2 to 3 hours ಕುತ್ಕೊಂಡು ಓದ್ಕೋಬೇಕು. ಸೊ ಟುಡೇ ಐ ಕ್ಯಾನ್ ಡೂ ಇಟ್ ಬಿಕಾಸ್ ಐ ಹ್ಯಾವ್ ಬಿನ್ ವರ್ಕಿಂಗ್ ಫ್ರಮ್ ಹೋಮ್ ಅಂತ ಹೇಳ್ಬೋದು. I'll be at home, so I could do things today. Bye, that's it for the day. So stop scrolling and start doing work.